ಜಾಗತೀಕರಣದ ಭರಾಟೆಯಲ್ಲಿ ಇಡೀ ವಿಶ್ವ ಪುಟ್ಟ ಹಳ್ಳಿಯಾಗಿ ಪರಿವರ್ತನೆಯಾಗುತ್ತಿದೆ. ನಮ್ಮ ಪಕ್ಕದ ರಾಜ್ಯಕ್ಕೂ ವಿವಾಹ ಬಾಂಧವ್ಯ ಬೆಳೆಸಲು ಯೋಚಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಇಂದು ದೇಶಗಳ ನಡುವೆ ವಿವಾಹ ಸಂಬಂಧ ಬೆಳೆಯುತ್ತಿದೆ. ಇದೇ ರೀತಿಯ ವಿಶೇಷ ವಿನೂತನ ವಿವಾಹಕ್ಕೆ ಸಾಕ್ಷಿಯಾಗಿದ್ದು ಚಿಕ್ಕಮಗಳೂರಿನಲ್ಲಿರುವ ಒಕ್ಕಲಿಗರ ಸಮುದಾಯ ಭವನ. ಮಲೆನಾಡಿನ ಮಡಿಲಲ್ಲಿ ಬೆಳೆದ ಕೃಷಿ ಕುಟುಂಬದ ಶ್ರೀನಿವಾಸ್ರವರ ಮಗ ರೂಪಕ್ ಹೆಚ್ಚಿನ ವ್ಯಾಸಂಗಕ್ಕಾಗಿ ಆಸ್ಟ್ರೇಲಿಯಾಕ್ಕೆ ತೆರಳುತ್ತಾರೆ. ಅಲ್ಲಿ ತನ್ನೊಂದಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದ ಚೀನಾ ಮೂಲದ ಜೇಡ್ ಎನ್ನುವ ಹುಡುಗಿಯೊಂದಿಗೆ ಪ್ರೇಮಾಂಕುರವಾಗುತ್ತದೆ. ತಮ್ಮಿಬ್ಬರ ಪ್ರೀತಿಯನ್ನು ತಮ್ಮ ಎರಡೂ ಕುಟುಂಬದವರಿಗೆ ತಿಳಿಸಿ ಕುಟುಂಬದವರ ಒಪ್ಪಿಗೆ ಪಡೆಯುತ್ತಾರೆ. ನಂತರ ಎರಡೂ ಕುಟುಂಬದವರು ವಿವಾಹ ಮಹೋತ್ಸವದ ಬಗ್ಗೆ ಚರ್ಚಿಸುತ್ತಾರೆ. ವರನ ಕುಟುಂಬದವರ ಅಪೇಕ್ಷತೆಯಂತೆ ಭಾರತದ ನೆಲದಲ್ಲಿ ಚಿಕ್ಕಮಗಳೂರಿನ ಮಲೆನಾಡ ಮಡಿಲಿನಲ್ಲಿರುವ ಒಕ್ಕಲಿಗರ ಸಮುದಾಯ ಭವನದಲ್ಲಿ ವಸುದೈವ ಕುಟುಂಬಕಂ ಎನ್ನುವ ಹಿಂದೂ ಪದ್ಧತಿಯಂತೆ ವಿವಾಹವಾಗಿ ಸಪ್ತಪದಿ ತುಳಿದು ಅರುದಂತಿ ನಕ್ಷತ್ರವನ್ನ ಚೀನಿ ವಧುವಿಗೆ ಭಾರತದ ವರ ತೋರಿಸುವ ಮೂಲಕ ದೇಶಗಳ ನಡುವಿನ ಮಧುರ ಬಾಂಧವ್ಯಕ್ಕೆ ಹೆಜ್ಜೆ ಇಡುತ್ತಾರೆ. ಅದ್ದೂರಿಯಾಗಿ ವಿವಾಹ ಮಹೋತ್ಸವ ನಡೆಯುವ ಮೂಲಕ ಹಿಂದೂ ಚೀನಿ ವಿವಾಹಕ್ಕೆ ಸಾಕ್ಷಿಯಾದರು. ಅಗ್ನಿ ಸಾಕ್ಷಿಯಲ್ಲೀಗ ಅಂತರಂಗ ಮಿಲನ, ಚೆಲುವಿನ ತನದ ಸಮ್ಮೇಳನ. ಹಾರುವ ಹಕ್ಕಿಯಾಗಿದೆ. ನನ್ನ ಮಗ ರೂಪಕ್ ಅಂತೇಳಿ ಆಸ್ಟ್ರೇಲಿಯಾದಲ್ಲಿ ವ್ಯಾಸಂಗ ಮಾಡಿ ಆಸ್ಟ್ರೇಲಿಯಾದಲ್ಲಿ ಉದ್ಯೋಗ ಮಾಡ್ತಿದ್ದಾನೆ. ಅವನಿಗೆ ಪರಿಚಯ ಆದಂಥ ಚೈನಾ ಮೂಲದ ಹುಡುಗಿ ಜೇಡ್ ಅಂತೇಳಿ, ಅವರ ತಂದೆ ತಾಯಿಗಳು ಚೈನಾದಲ್ಲೇ ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಸಂಬಂಧಗಳು ಮುಂದುವರಿಯೋಕ್ಕೆ ಕಾರಣ ದೇಶಗಳಲ್ಲಿರುವ ದ್ವೇಷ ದೂರವಾಗಲಿ, ದೇಶಗಳ ಸಂಬಂಧ ಸುಮಧುರವಾಗಲಿ ಅನ್ನೋ ಭಾವನೆಯಲ್ಲಿ ಚೈನಾ ದೇಶದ ಹೆಣ್ಣುಮಗಳು ನಮ್ಮ ಭಾರತ ದೇಶದ ಸೊಸೆಯಾಗಿ, ನಮ್ಮ ಕುಟುಂಬದ ಸೊಸೆಯಾಗಿ, ನನ್ನ ಮಗನ ಪ್ರೀತಿಯ ಪಾತ್ರದ ಹೆಂಡತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ವಿವಾಹ ಕಾರ್ಯಕ್ರಮ ನಡೀತಾ ಇದೆ. ರೂಪಕ್ ಹಾಗೂ ಚೂಡ್ ಅಂತಕ್ಕಂತಹ ಇಬ್ಬರು ನವ ದಂಪತಿಗಳು ಮದುವೆಯ ಒಂದು ಸಂಭ್ರಮದಲ್ಲಿ ಇವತ್ತು ಈ ಜಿಲ್ಲಾ ಒಕ್ಕಲಿಗರ ಭವನದಲ್ಲಿ ವಿದ್ಯುಕ್ತವಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಬಹಳ ವಿಶೇಷವಾಗಿ ಶ್ರೀನಿವಾಸು ಮತ್ತು ಕಸ್ತೂರಿ ದಂಪತಿಗಳ ಏಕಮಾತ್ರ ಪುತ್ರನಾಗಿರ್ತಕ್ಕಂತಹ ರೂಪಕ್ ಬಹಳ ವಿದ್ಯೆಯನ್ನು ಇಲ್ಲಿ ಮಾಡಿ ತದನಂತರ ಆಸ್ಟ್ರೇಲಿಯಾದಲ್ಲಿ ಹೋಗಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಬಹಳ ಉತ್ತಮವಾದಂತಹ ಒಂದು ಕಾರ್ಯದಲ್ಲಿ ಕೆಲಸದಲ್ಲಿ ಅವನು ವಿಶೇಷವಾದ ಸ್ಥಾನಮಾನವನ್ನು ಗಳಿಸಿರ್ತಕ್ಕಂಥದ್ದು. ಹಾಗೆ ಅವನಿಗೆ ಪ್ರೀತಿಯ ಒಂದು ಜೋಡಂತಕ್ಕಂತಹ ಆ ಮಹಿಳೆಯ ಪರಿಚಯ ಆಗಿ ಅಲ್ಲಿ ಅವರು ಜೀವನವನ್ನು ನಡೆಸ್ತಕ್ಕಂಥ ಒಂದು ನಿರ್ಧಾರ ಮಾಡಿ ಅವರು ವೈವಾಹಿಕ ಜೀವನಕ್ಕೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷ. ಒಂದು ವಿನೂತನ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು. ನಮ್ಮ ಚಿಕ್ಕಮೂರನೇ ಹುಡುಗ ಚೈನಾದ ಒಂದು ವಧುವನ್ನು ಇವತ್ತು ನಮ್ಮ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ವರಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಅವ್ರ ಜೊತೆನೇ ಒಂದು ಇಂಟ್ರಡಕ್ಷನ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ರೂಪಕ್. ಓಕೆ. ಸರ್, ನೀವು ವರ್ಕಿಂಗು? ಹೌದು, ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಸ್ಟ್ರೇಲಿಯಾದಲ್ಲಿದ್ದೀರಾ? ಈಗ ನಿಮ್ಮದು ವಿನೂತನವಾಗಿ ಹೊಸ ಥರದಲ್ಲಿ ಮ್ಯಾರೇಜ್ ಆಗ್ತದೆ ಅಂತ ಗೊತ್ತಾಯಿತು. ಹೌದು, ಚಿಕ್ಕಮೂರಿನಲ್ಲಿ ಇದು 3ನೇ ಮದುವೆ. ನನಗೆ ಗೊತ್ತಿರಂಗೆ ನಮ್ಮ ಚಾನಲ್ ಆದಾಗಿಂದ ಖುಷಿ ಆಯಿತು. ಹ್ಯಾಪಿ ಮ್ಯಾರಿಡ್ ಲೈಫ್. ಸರ್, ನಿಮ್ಮ
ಲವ್ ಬಗ್ಗೆ ಏನು ಹೇಳ್ತೀರಾ ಸರ್, ಹೇಗೆ ಇದು? ಸೊ ಬೇಸಿಕಲಿ ವಿ ಮೆಟ್ ಇನ್ ದ ಕಾಲೇಜ್ ವೆನ್ ವಿ ಆರ್ ಸ್ಟಡಿಂಗ್ ಇನ್ ಆಸ್ಟ್ರೇಲಿಯಾ, ಬಿಕಾಸ್ ನಾನು ಆಸ್ಟ್ರೇಲಿಯಾಗೆ ಓದೋದಕ್ಕೆ ಹೋಗಿದ್ದೆ. ಸೊ ನಾನು ಲೈಕ್ 12 years ಬ್ಯಾಕ್ ವೆನ್ ಐ ವಾಸ್ ಇನ್ ಆಸ್ಟ್ರೇಲಿಯಾ ಐ ಮೆಟ್ ಹರ್ ಇನ್ ಅ ಕಾಲೇಜ್. ಸೊ ದಟ್ಸ್ ಹೌ ಐ ಮೆಟ್ ಹರ್. ಸರ್ ಅವರು ಯಾವ ಊರು? ಅವರು ಒರಿಜಿನಲಿ ಶಿ ಇಸ್ ಫ್ರಮ್ ಚೈನಾ, ಬಟ್ ಅವರು ಓದಿ ಅಲ್ಲಿ ಸೆಟಲ್ ಆಗಿರೋದು ಆಸ್ಟ್ರೇಲಿಯಾದಲ್ಲೇ. ಫ್ಯಾಮಿಲಿ ಎಲ್ಲ ಆಸ್ಟ್ರೇಲಿಯಾ? ಪೇರೆಂಟ್ಸ್ ಎಲ್ಲ ಅವರು ಚೈನಾದಲ್ಲೇ ಇದ್ದಾರೆ. ಹೌದು. ಹೇಗೆ ಅನ್ನಿಸ್ತು ಸರ್ ನಿಮಗೆ ಚೈನಾ ಮದುವೆ ಆಗ್ತಾ ಇರೋದು? ಯಾಕಂದ್ರೆ ನಮ್ಮಲ್ಲೆಲ್ಲ ಒಂದು ಸಂಪ್ರದಾಯಗಳು ಜಾಸ್ತಿ, ಬಟ್ ಈವನ್ ದೇ ಫಾಲೋ ಬುದ್ಧಿಸಮ್ ಫಾಲೋ ಮಾಡ್ತಾರೆ. ಸೊ ಕಸ್ಟಮ್ಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಟು ಇಂಡಿಯನ್ ಕಸ್ಟಮ್ಸ್, ಬಟ್ ದ ಲ್ಯಾಂಗ್ವೇಜ್ ಅಂಡ್ ಇಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್. ಸೊ ಅದರ್ ದೆನ್ ದಟ್ ವಿ ಬೋತ್ ಹ್ಯಾವ್ ಸೇಮ್ ವ್ಯಾಲ್ಯೂಸ್. ಹಿಂದೂ ಇದರಲ್ಲೇ ಬುದ್ಧಿಸಮ್ ಇರೋದ್ರಿಂದ ಅದರಲ್ಲಿ ನಮಗೇನು ತೊಂದರೆ ಎಲ್ಲ, ವ್ಯಾಲ್ಯೂಸ್ ಎಲ್ಲ ಸೇಮ್, ಲೈಫ್ ವ್ಯಾಲ್ಯೂಸ್ ಎಲ್ಲ. Yes. ಯುವರ್ ನೇಮ್ ಪ್ಲೀಸ್? Jade. Jais. Jade. Jai. Yeah. Okay. How do you feel, ma'am? India. Your first time came to. Yes, this is my first time came to India. It's very beautiful cultural, and I love the weather here and the people here. They're very nice and kind. So yes, definitely, I'm looking forward to come back again. Yeah. Okay. Now you are going to settle in Australia, or you want to settle in Chikmagalur? Well, we can live in both places and travel around regularly. Chikmagalur is a beautiful city. Yes, it's a beautiful coffee estate, 100%. Yeah. Madam, you are wearing sari. Yes. How do you feel? You are looking It's very nice. beautiful traditional dress, Yeah. and I love it. And this is also my first time. First time you are Yes. wearing sari. So yes, I like it. Yeah. Madam, how did you met him? Sir? We met it back in the college. College. Yeah, First, in first sight Australia. love, I think. ಒಟ್ಟಾರೆಯಾಗಿ ಪ್ರೇಮಕ್ಕೆ ಗಡಿ ರೇಖೆಗಳಿಲ್ಲ ಎಂದ ಸ್ವದೇಶಿವರ ಮತ್ತು ವಿದೇಶಿ ವಧುವಿನ ವಿವಾಹ ಮಹೋತ್ಸವಕ್ಕೆ ಬಂದ ಅತಿಥಿಗಳು ವಧುವರರಿಬ್ಬರು 100 ಕಾಲ ಬಾಳಲಿ ಎಂದು ಶುಭ ಹಾರೈಸಿದರು.